ಸಂಗೀತ ನನ್ನ ಚಿತ್ರಕ್ಕ ಅಥವಾ ಚಿತ್ರಗಳಿಗೆ ಅದೇನು ಸಾರ್ವತ್ರಿಕ ಪ್ರಶ್ನೆ ಮತ್ತು ಸಾರ್ವತ್ರಿಕ ಉತ್ತರ. ಬದುಕಿನಲ್ಲಿ ಏನೇನು ಶಬ್ದಗಳು ಕೇಳ್ತಾ ಇರ್ತೀವಿ. ದೇವಸ್ಥಾನದ ಗಂಟೆ, ಬಾಗಿಲು ತೆಗೆದ ಶಬ್ದ, ಸ್ಕೂಟರ್ ಸ್ಟಾರ್ಟ್ ಆಗಿದ್ದು, ಸ್ಕ್ರೂ ಡ್ರೈವರು, ಸುತ್ತಿಗೆ, ಹತ್ತಿದ್ದು, ಕೂಗಿದ್ದು ಎಲ್ಲ ಶಬ್ದಗಳಿದೆ. ಅದೆಲ್ಲ ಸಂಗೀತ ಅಲ್ಲ. ಆದರೆ ಸಿನಿಮಾದಲ್ಲಿ ಅದೇ ಸಂಗೀತ. ಈ ಫೋಲ್ಗಿ ಅಂತಾರಲ್ಲ, ಈ ಪರಿಸರದ ಶಬ್ದಗಳು, ಆ ಶಬ್ದಗಳನ್ನು ತೆಗೆದುಬಿಟ್ರೆ ಸಿನಿಮಾ ದೊಡ್ಡ ಸೊನ್ನೆ. ಶಬ್ದದಿಂದ ನಾದ. ಶಬ್ದ ಒಂದು ದೊಡ್ಡ ಮಾವಿನ ಮರ, ಅದನ್ನ ತಿನ್ನಕ್ಕಾಗಲ್ಲ. ಆದರೆ ಅದರಲ್ಲಿರುವುದು ಶಬ್ದದಲ್ಲಿ ನಾದ. ಮಾವಿನ ಹಣ್ಣು. ಮಾವಿನ ಹಣ್ಣನ್ನು ತಿನ್ನಬಹುದು, ನಾದವನ್ನ, ಶಬ್ದವನ್ನ ತಿನ್ನಕ್ಕಾಗಲ್ಲ. ಅಂದರೆ ಸಿನಿಮಾದಲ್ಲಿ ಶಬ್ದವು ಸಂಗೀತ, ನಾದವು ಶಬ್ದ, ಇವೆರಡೂ ಇಲ್ಲದೆ ಚಲನಚಿತ್ರ ಚಾನ್ಸೇ ಇಲ್ಲ. ಯಾಕೆಂದ್ರೆ ಸಿನಿಮಾದಲ್ಲಿ ಮ್ಯೂಸಿಕ್ ಆಫ್ ಮಾಡಿ ನೀವು ಒಂದ್ಸರಿ ಸಿನಿಮಾ ನೋಡಿ, ಏನ್ ಕಾಣುತ್ತೆ, ಏನು ಕಾಣಲ್ಲ, ನಿಮ್ಗೆ ಏನು ಗೊತ್ತಾಗಲ್ಲ. ಸಿನಿಮಾ ಮತ್ತು ಅದರ ವಸ್ತುವನ್ನ ಅಂಡರ್ಲೈನ್ ಮಾಡೋದೇ ಮ್ಯೂಸಿಕ್. ನಿರ್ದೇಶಕ ಏನೇನು ಯೋಚನೆ ಮಾಡ್ತಾನೋ ಆ ಯೋಚನೆ ಅಲ್ಲಿ ಅಂಡರ್ಲೈನ್ ಮಾಡಬೇಕಾಗುತ್ತೆ. ಆ ಅಂಡರ್ಲೈನಿಂಗ್ ಫ್ಯಾಕ್ಟೇ ಮ್ಯೂಸಿಕ್ ಇಂದ ಬರುತ್ತೆ. ಪ್ಲಸ್ ಈ ಪರಿಸರದ ಶಬ್ದಗಳು ಮತ್ತು ಮ್ಯೂಸಿಕ್ ಅದಕ್ಕಿಂತಲೂ ಮುಖ್ಯವಾಗಿ ಭಾರತದ ಸಿನಿಮಾಗಳು ಸಂಗೀತವನ್ನು ಇಲ್ಲದ ಸಿನಿಮಾಗಳನ್ನು ನೀವು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ರಾಜ್ ಕಪೂರ್ ಹೇಳ್ತಾರೆ, ಭಾರತೀಯ ಸಿನಿಮಾಗಳಲ್ಲಿ ಹಾಡುಗಳಿಲ್ಲದನ್ನ ನಾನು ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅಂತ. ಅದೇ ರೀತಿ ವೈದ್ಯನಾದ ಒಂದು ಮಾತಾಡ್ತಾರೆ, ಏನಂದ್ರೆ ಚಲನಚಿತ್ರದಲ್ಲಿ ಹಿನ್ನೆಲೆ ಸಂಗೀತವೇ ನಿಜವಾದ ನಿರ್ದೇಶಕ ಅಂತ ಹೇಳಿ. ಇದು ವೈದ್ಯನಾದ ಹೇಳೋದು. ಈ ಎರಡು ಸ್ಟೇಟ್ಮೆಂಟ್ಗಳ ಮೇಲೆ ನೀವು ಇಂಡಿಯನ್ ಸಿನಿಮಾಗಳನ್ನ ಯೋಚನೆ ಮಾಡಿದ್ರೆ, ದೇರ್ ಇಸ್ ನೋ ಹಿಟ್ ಫಿಲ್ಮ್ ಇನ್ ಇಂಡಿಯನ್ ಸ್ಕ್ರೀನ್ ವಿತೌಟ್ ಹಿಟ್ ಸಾಂಗ್ಸ್. ಹಿಟ್ ಸಾಂಗ್ಸ್ ಇಲ್ಲದೆ ಇಂಡಿಯನ್ ಸಿನಿಮಾಸ್ ಇಲ್ಲವೇ ಇಲ್ಲ. ಆದ್ದರಿಂದ ಸಿನಿಮಾ ಇವತ್ತು ಹಾಡುಗಳನ್ನು ಕಳ್ಕೊಳ್ತಿದೆ ಅಷ್ಟೇ. ಆದರೆ ಹಾಡುಗಳು ಎಲ್ಲೂ ಕಳ್ಕೊಳ್ಳಲ್ಲ. ಹಾಡುಗಳಿಂದ ಇಂಡಿಯನ್ ಸಿನಿಮಾಸ್ ಇಲ್ಲ ಅನ್ನೋದು ಸಿದ್ಧಾಂತ. ಆದ್ರಿಂದ ಈ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಹುಚ್ಚು ಬಂದು ಕನ್ನಡದ ಸೂಪರ್ ಸ್ಟಾರ್ಗಳಿಗೆ ಕನ್ನಡದ ಬೇರುಗಳು ಕಟ್ಟಾಗುತ್ತಿದೆ. ಕನ್ನಡದ ಜೊತೆ ಇಲ್ಲಿ ಬೇರ್ ಕನೆಕ್ಷನ್ ಇತ್ತು, ಈ ಪ್ಯಾನ್ ಇಂಡಿಯಾ ಬಂದು ಕನ್ನಡದ ಬೇರ್ ಕಟ್ಟಾಗ್ಬಿಟ್ಟಿದೆ. ಇವರೆಲ್ಲ ಭಾರತದಾದ್ಯಂತ ಖ್ಯಾತ ನಾಯಕರಾಗ್ತಾರೆ ಅನ್ನೋದು ಒಂದು ಭ್ರಮೆ. ದಕ್ಷಿಣದಿಂದ ಯಾರಾದರೂ ಸುಂದರವಾದ ಹೀರೋಯಿನ್ ಇದ್ರೆ ಹೋಗಿ ನಾರ್ತ್ ಇಂಡಿಯಾದಲ್ಲಿ ಒಂದು 20 ವರ್ಷ ಬದುಕುವುದಷ್ಟೇ ಹೊರತು ರಜನಿಕಾಂತ್ ಆಗಲಿ, ಕಮಲ್ ಹಾಸನ್ ಆಗಲಿ, ಮಮ್ಮೂಟಿ ಆಗಲಿ, ಮೋಹನ್ ಲಾಲ್ ಆಗಲಿ ಬಾಂಬೆ ಹೋದರೆ 2 ವರ್ಷ ಇರಕ್ಕಾಗಲ್ಲ, ವಾಪಸ್ ಬರ್ತಾರೆ. ಅದರಿಂದ ನಮ್ಮ ಹೀರೋಗಳು ಸದ್ಯದ ಶೋಕಿ, ಒಂದು ಹನಿಮೂನ್ ತರ ಪ್ಯಾನ್ ಇಂಡಿಯಾಗೆ ಹಿಂಗೆಲ್ಲ ಸುತ್ತಾಕೊಂಡು ಬರಲಿ. ಎಲ್ಲಿ ಸುತ್ತಿದ್ರು ಕನ್ನಡಕ್ಕೆ ಬರಲೇಬೇಕಾಗುತ್ತೆ. ಯಾಕಂದ್ರೆ ಎಷ್ಟೋ ಪ್ರಾದೇಶ ನಾನು ಜಾಸ್ತಿ ಮಾತಾಡೋದಕ್ಕೆ ಕರ್ಸಿರೋದು ನಾವು, ನಿಮ್ಮ ಮಾತುಗಳನ್ನ ಕೇಳೋದಕ್ಕೆ ಕರ್ಸಿರೋದು ನಾವು. ಪೇಮೆಂಟ್ ಇದೆಯಾ? ಇಷ್ಟೊಂದು ಪ್ರಾದೇಶಿಕ ಚಿತ್ರಗಳಿವೆ, ಇಷ್ಟೊಂದು ಪ್ರಾದೇಶಿಕ ಚಿತ್ರರಂಗಗಳಿದ್ದಾವೆ. ಅದರಲ್ಲಿ ಕೇಳೋದಕ್ಕೆ ಬಹಳ ಅರ್ಥಕಲ್ಪಿತವಾದ ಒಂದು ಶೀರ್ಷಿಕೆ ಯಾವುದು? ಸ್ಯಾಂಡಲ್ವುಡ್. Can you compare this Sandalwood to Bollywood? Never. Tollywood, Collywood, ಏನೇನೋ ಹುಡುಗಲಿದ್ದಾವೆ. You can't compare that. Because Sandalwood ಅಂದ್ರೆ ಒಂದು ಪರಿಮಳ. ಬೇಡ ಇಲ್ಲ, ನಾವು ಇಂಡಸ್ಟ್ರಿ ಬಂದು ನಿಂತ್ಕೊಳ್ಳೋಕೆ ಒಂದು ಪರಿಮಳ, ಗಂಧದ ಪರಿಮಳ. ಗಂಧದ ಮರದ ಗುಣ ಗೊತ್ತಾ ನಿಮಗೆ? ಗಂಧದ ಮರ ಒಂಟಿಯಾಗಿ
ಸಸಿ ನೆಟ್ಟರೆ ನೀವು 50 ವರ್ಷಕ್ಕಾದ್ರೂ ಅದು ಬೆಳೆಯಲ್ಲ. ಗೊತ್ತೇ? ಯಾಕೆಂದರೆ ಗಂಧದ ಮರ ಬೆಳೆಯೋರು ಅದರ ಸುತ್ತಲೂ ಇನ್ನು 20-30 ಸಸಿಗಳನ್ನು ನೆಟ್ಟರೆ ಮಾತ್ರ ಗಂಧದ ಮರ ಬೆಳೆಯುತ್ತೆ. ಕಾಡಲ್ಲಿ ಎಲ್ಲರೂ ಅಷ್ಟೇ, ನೀವು ತೋಟದಲ್ಲಿ ಒಂದೇ ಮರ ಬೆಳೆಯಲ್ಲ, ಅದ್ರ ಸುತ್ತ ಕಡ್ಡಿಗಳು ಹಾಕಿದ್ರೆ ಅದು ಬೆಳೆಯುತ್ತೆ. ಅಂದ್ರೆ ಎಲ್ಲರನ್ನು ಒಳಗೊಂಡು ಬೆಳೆಯುವುದೇ ಸ್ಯಾಂಡಲ್ವುಡ್ ಅಂತ. ಅರ್ಥ ಆಯ್ತಾ? ನಾವು ಒಬ್ಬರೇ ಬೆಳೆಯುವುದಲ್ಲ ಸ್ಯಾಂಡಲ್ವುಡ್, ಎಲ್ಲರನ್ನ ಒಳಗೊಂಡು ಬೆಳೆಯುವುದು. ಇದಕ್ಕೊಂದು ಪರಂಪರೆ ಇದೆ. ಭಾಷೆಯಿಂದಲೇ ಕನ್ನಡ ಚಿತ್ರರಂಗವನ್ನು ಬೆಳೆಸಿದ ದೊಡ್ಡ ಪರಂಪರೆ ಇದೆ. ಆ ಪರಂಪರೆಯನ್ನು ಬಿಟ್ಟು ನೀವು ಪ್ಯಾನ್ ಇಂಡಿಯಾ ಓದ್ಬೋದು ಬೇಡ ಅಂತ ಹೇಳಲ್ಲ. ನಾವು ಸ್ವಲ್ಪ ವ್ಯಾಪಾರ ಅದು ಇದು ಜಾಸ್ತಿ ಆಗುತ್ತೆ, ಗಾಳಿ ಗಿಡಿ ಜಾಸ್ತಿ ಬೆಳೆಯುತ್ತೆ ಅಷ್ಟೇ ಹೊತ್ತು ಇನ್ನೇನು ಬೆಳೆಯುತ್ತಿಲ್ಲ. ಬಾಡಿ ಬೆಳೆಯುತ್ತೆ, ದಾಳಿ ಬೆಳೆಯುತ್ತೆ. ಆದರೆ ಕನ್ನಡ ಚಿತ್ರರಂಗವನ್ನು ಒಂದು ರಾಜ್ಯವನ್ನಾಗಿ ನೋಡಿದೆ, ಅದು ಒಂದು ಮಿನಿ ಇಂಡಿಯಾ ಅಂತ ನೋಡೋದು. ನಾವು ಕರ್ನಾಟಕ ಅಂದರೆ ನಮ್ಮ ಭಾರತ ಅಂತ ನಾವು ತಿಳ್ಕೋಬೇಕು. ಈ ಕರ್ನಾಟಕದಲ್ಲಿ ಭಾರತದ ಎಲ್ಲ ಲಕ್ಷಣಗಳು ಇದೆ, ಎಲ್ಲ ಭಾಷಿಕರು ಇದ್ದಾರೆ, ಎಲ್ಲರನ್ನು ಒಳಗೊಂಡು ನಾವಿಲ್ಲಿ ಬದುಕ್ತಾ ಇದ್ದೀವಿ. ಈ ಕನ್ನಡ ಚಿತ್ರರಂಗಕ್ಕೆ ಇಂದ್ರಜಿತ್ ಅವರು ಒಂದು ವಿಶೇಷವಾದ ಟಚ್ ಕೊಡ್ತಾ ಇದ್ದೀವಿ. ಬಹಳ ಒಳ್ಳೆಯ ಟಚ್. ನನಗೆ ಅರ್ಥ ಆಗಿಲ್ಲ. 2 ಸರಿ ಫೋನ್ ಮಾಡಿದ್ರು. ಫೋನ್ನಲ್ಲಿ ಅದು ಜೋಕ್ ಮಾಡ್ತೀನಿ, ಇವರು ನೀವು ಬರಬೇಕು, ಲಾಂಚ್ ಮಾಡಬೇಕು. ಇವರು ಯಾವ ಮನುಷ್ಯ? ನನಗೂ ಈ ಚಿತ್ರಕ್ಕೂ ಇವ್ರಿಗೂ ಸಂಬಂಧ ಇಲ್ಲ, ನನಗೆ ಯಾಕೆ ಕರೀತಾ ಇದ್ರು ಅಂತ ಸುಮ್ಮನೆ ಡೌಟ್ ಕೇಳಿದೆ. ಆಮೇಲೆ ಡೇಟೇನು ಚೇಂಜ್ ಆಯಿತು, ಹೇಳಿದೆ ಬರ್ತೀನಿ ಅಂತ. ಇಲ್ಲಿ ಬಂದಾಗ ಕೂಡ ನನಗೆ ತಲೆನೋವಿದೆ, ಯಾಕೆ ಈ ಕ್ಯಾರೆಕ್ಟರ್ ನನಗೆ ಕರೆಸಿದೆ? ಸ್ಟಾರ್ಗಳು ಅವರು ಇರುತ್ತೆ. ಆಮೇಲೆ ಒಂದು ಸ್ಟಾರ್ ಬಂತು, ಇನ್ನೊಂದು ಸ್ಟಾರ್ ಬಂತು, ಇದು ಸ್ಟಾರ್ ಫುಲ್ ಸಿದ್ಧವಾಗಿ ಬಂದಿದೆ. ಆಮೇಲೆ ಗೊತ್ತಾಯ್ತು ಇವರು ತಾವು ಬೆಳೆದವರ ಜೊತೆಯಲ್ಲಿ ತಮ್ಮ ಮಗನ ಚಿತ್ರವನ್ನು ಲಾಂಚ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅಂತ. ಅದು ನೋಡಿದ್ರೆ ಚೆನ್ನಾಗಿತ್ತು. ನೀವು ಬೆಳೆದಿದ್ದು ಯಾರಿಂದ? ಇವರೆಲ್ಲ ನಿಮ್ಮನ್ನು ಬೆಳೆಸಿದವರ ಬಗ್ಗೆ ನಿಮ್ಮ ಮಗನನ್ನು ಬೆಳೆಸಬೇಕು ಅನ್ನೋದು ಒಂದು ಐಡಿಯಾ ಚೆನ್ನಾಗಿದೆ. ಅವಾಗೆಲ್ಲರೂ ನನ್ನ ಕೈಯಲ್ಲಿ ಹೂವು ಕೊಡಿಸೋದು. ಇಟ್ಸ್ ಎ ಫ್ಲವರಿಂಗ್ ಡೇ. ಫ್ಲವರಿಂಗ್ ಡೇ ಅಂದರೆ ಬ್ಲಾಸಮಿಂಗ್ ಡೇ. ನನಗೆ ಇಷ್ಟ ಆಯಿತು. ಅದಾದ್ಮೇಲೆ ನೋಡಿದ್ದು ಇನ್ನು ಯಾಕೆ ಕರ್ಸ್ಕೊಂಡು ನನಗಪ್ಪ. ಒಂದು ಸಣ್ಣ ಡೌಟ್ ಇತ್ತು, ಲಾಫಿಂಗ್ ಬುದ್ಧ ಅಂತಿತ್ತು. ಆತ ನಮಗೆ ಸೋಲ್, ಲಾಫಿಂಗ್ ಬುದ್ಧ ಅಂದರೆ ಸೋಲ್. ಅದು ನೋಡಿದರೆ ಲಾಫಿಂಗ್ ಬುದ್ಧ ಫಿಲಿಮ್ಸ್. ಅಲ್ಲಿಂದ ಕೇಳಿದ್ರೆ ಗೌರಿ ಈ ಗೌರಿ ಅನ್ನೋ ಶೀರ್ಷಿಕೆ ಇಟ್ಕೊಂಡು ಇಷ್ಟೆಲ್ಲ ಸಂಭ್ರಮ ಮಾಡ್ತಾ ಫ್ಲವರಿಂಗ್ ಡೇ ಮಾಡಿ ಈ ಥರ ಲಾಂಚ್ ಮಾಡೋ ಸಿನಿಮಾದ ಟೈಟ್ಲಲ್ಲಿ ಏನಿರ್ಬೋದಪ್ಪ ಅಂತ ನನಗೆ ಡೌಟ್ ಬಂತು. ನನಗೆ ಮೊದಲೇ ಗೊತ್ತು ಇಂದ್ರಜಿತ್ ಅಂದರೆ ಇಂದ್ರ ಅಂದರೆ ಗೊತ್ತಲ್ಲ, ಪಕ್ಕ ದೇವತೆಗಳ ದೊಡ್ಡ ಗಿಡ ಅಲ್ವಾ? ಇಲ್ಲ, ಇಂದ್ರನ್ ಗೆದ್ದವರು ಇಂದ್ರಜಿತ್. ಆ ಗಿಡನನ್ನು ಗೆದ್ದ ಇಂದ್ರಜಿತ್, ಇಂದ್ರಿಯಗಳನ್ನು ಗೆದ್ದ ಇಂದ್ರಜಿತ್. ಈ ಇಂದ್ರಜಿತ್ ನನಗೆ ಗೊತ್ತಿರೋ ಪ್ರಕಾರ ಇಂದ್ರಜಿತ್ ಸಿನಿಮಾ ಅಂದ್ರೆ ಗ್ಲಾಮರ್, ಫುಲ್ ಆಫ್ ಗ್ಲಾಮರ್, ಅಂದ್ರೆ ಪವರ್ಫುಲ್ ಮ್ಯೂಸಿಕ್ ಇರುತ್ತೆ, ಆಮೇಲೆ ಸಖತ್ತಾಗಿ ಹ್ಯೂಮರ್ ಇರುತ್ತೆ. ಅದಾದ್ಮೇಲೆ ಮಾರ್ಕೆಟಿಂಗ್ನಲ್ಲಿ ನೀವು ಮಣ್ಣಲ್ಲಿರ್ತೀವಿ, ಈಗ ಮಣ್ಣಲ್ಲಿ. ಓಕೆ, ಸೊ ಗ್ಲಾಮರು, ಮ್ಯೂಸಿಕ್ಕು, ಹ್ಯೂಮರು, ಮಾರ್ಕೆಟಿಂಗ್, ಇದು ಇಲ್ಲಿ ಗೌರಿ ಚಿತ್ರದಲ್ಲಿ ಏನು ಮಾಡಬಹುದು ಅಂತ ಯೋಚನೆ ಮಾಡಿದ್ರೆ ನನಗೆ ಕರೆದ್ರು. ಆ ಸಾಂಗ್ ನೋಡಿದ ಕೂಡಲೇ ಇಡೀ ಈ 2 ವರ್ಷದಿಂದಲೂ ನಾವು ಎಷ್ಟೊಂದು ಭಾವನೆಗಳನ್ನು ಅದುಮಿಟ್ಕೊಂಡು ಬಚ್ಚಿಟ್ಕೊಂಡು ಸಿನಿಮಾದವರಾಗಿ ಬರೀ ರಂಜನೆಯ ಮಾತುಗಳನ್ನು ಆಡ್ತಾ ಚಿಂತನೆಯ ಮಾತುಗಳನ್ನು ಹೊರಬಿಡದೆ ಬಹಳ ಕಷ್ಟದಲ್ಲಿ ಬದುಕ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಚಿತ್ರರಂಗ ನಮಗೆಲ್ಲ ಗೊತ್ತಿದೆ, ನಡೆದ ಅನ್ಯಾಯ ಏನು, ನಡೆದ ದ್ರೋಹ ಏನು,
ಅದ್ರ ಹಿಂದಿರುವವರು ಯಾರು, ಯಾಕೆ ಮಾಡಿದ್ದಾರೆ ಎಲ್ಲ ಗೊತ್ತಿದೆ ನಮಗೆ. ಆದರೆ ಕಲೆಯಲ್ಲಿದ್ದೀವಿ, ಸಿನಿಮಾಧ್ಯಮದಲ್ಲಿದ್ದೀವಿ ಅನ್ನೋ ಕಾರಣಕ್ಕೆ ನಾವೆಲ್ಲ ಹಿಡಿದು ಮಾತಾಡ್ತಿದ್ವಿ. ಇವತ್ತು ಮಾತಾಡಬೇಕಾಗಿದೆ. ಅದಕ್ಕೋಸ್ಕರ ಇಂದ್ರಜಿತ್ ನನ್ನನ್ನು ಕರೆಸಿದ್ದಾರೆ ಅಂತ ನನಗೆ ಗೊತ್ತಾಗಿಲ್ಲ. ನಮ್ಮ ಸಂಗೀತವನ್ನ, ನಮ್ಮ ಹಾಡನ್ನ ಅಪ್ರಿಶಿಯೇಟ್ ಮಾಡೋದಕ್ಕೆ ತುಂಬಾ ಇಲ್ಲ, ಅದನ್ನ ಅಪ್ರಿಶಿಯೇಟ್ ಮಾಡಿದ್ರೆ ಐ ಹ್ಯಾವ್ ಟು ಗೋ ನಾನು ಒಳಗೆ ಹೋಗಲೇಬೇಕಾಗಿದೆ. ದಯಮಾಡಿ ಹೋಗಿ ಬನ್ನಿ, ನೀವು ಆಶೀರ್ವಾದ ತಗೋ, ನೀವು ಬನ್ನಿ. Sir, you can continue, sir. ಹೀರೋ ಸಿದ್ಧವಾಗಿ ಬಂದಿದ್ದಾರೆ. ವೆರಿ ಗುಡ್, ವೆರಿ ಗುಡ್, ಗಾಡ್ ಬ್ಲೆಸ್ ಯು. ಇದು ಪುಟ್ಟ ಮಕ್ಕಳು, ನಾನು ಇಷ್ಟು ಪುಟ್ಟ ಮಗುವಿಂದ ನೋಡ್ತಾ ಇದ್ದೀನಿ, ನೀವು ನೋಡೋದಿಲ್ಲ. ಬಟ್ ಇದ್ರ ಮುಖದಲ್ಲಿ ಇನ್ನು ಆ ಮುಗ್ಧ ಹುಡುಕಾಡ ಹೋಗಿಲ್ಲ, ಹಾಗೆ ಇದೆ ಅಲ್ವಾ? ನೋಡ್ತಾ ಇದ್ದೀನಿ. ಆಮೇಲೆ ನಮ್ಮನ್ನು ನೋಡಿಸ್ತಾನೆ. ಹೀರೋಗಳು ಮಾತ್ರ ನೋಡಿಲ್ಲ, ಅವ್ರು ಮಾಡಿದೆಲ್ಲ ನೋಡಿದ್ದೀವಿ. ಅಭಿವ್ಯಕ್ತಿ ಸ್ವಾತಂತ್ರ್ಯ, ರೈಟ್ ಫಾರ್ ಸ್ಪೀಚ್, ನಮ್ಮ ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಅತಿ ದೊಡ್ಡ ವರ ಮತ್ತು ಶಕ್ತಿ. ಈ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಒಂದು ಗೌರವ ಇದೆ. ಆ ಗೌರವವೇ ನಮ್ಮ ಗೌರಿ. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಗೌರವ ಇದೆ. ಆ ಗೌರವ ನಮ್ಮ ಗೌರಿ. ಅವರು ಬದುಕಿದ್ರು ಹೇಗೆ, ಏನೆಲ್ಲ ಎದುರಿಸಿದ್ರು, ಅದೆಲ್ಲ ನಿಮಗೆಲ್ಲ ಗೊತ್ತಿದೆ. ನಮ್ಮ ಈ ಗೌರಿ ಚಿತ್ರದಲ್ಲಿ ಅದನ್ನ ಸೂಕ್ಷ್ಮವಾಗಿ ತಂದಿದ್ದರೆ ನನ್ನಷ್ಟು ಸಂತೋಷ ಪಡೋದು ಯಾರೂ ಇಲ್ಲ. ಯಾಕೆಂದ್ರೆ ಚಿತ್ರಗಳ ಮುಖಾಂತರವಾದರೂ ನಾವು ಮಾತಾಡಬೇಕಾಗಿದೆ, ಚಿತ್ರಗಳ ಮುಖಾಂತರವಾದರೂ ಮಾತಾಡಬೇಕಾಗಿದೆ. ಯಾಕೆಂದ್ರೆ ನಾವು ಬಹಳ ಅಪಾಯದ ಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ನಾವು ನಮ್ಮ ಭಾಷೆಯ ಮೆದುಳಿನ ಬಳಿ ಅಂತಾರೆ, ಏನಂತಾರೆ, ಬೆನ್ನುಹುರಿ, ಸ್ಪೈನಲ್ ಕಾರ್ಡ್. ಇಡೀ ಕರ್ನಾಟಕದ ಸ್ಪೈನಲ್ ಕಾರ್ಡ್ ಎಲ್ಲಿದೆ ಅಂದ್ರೆ ಕನ್ನಡದಲ್ಲಿದೆ. ಆ ಕನ್ನಡದ ಸ್ಪೈನಲ್ ಕಾರ್ಡ್ಗೆ ಪೆಟ್ಟು ಕೊಡೋದಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ತಾ ಇದ್ದಾರೆ. ಅದನ್ನು ಕಾಪಾಡಿಕೊಳ್ಳೋದಕ್ಕೆ ನಮ್ಮ ಮಾತುಗಳು ಹೊರಗೆ ಬರಬೇಕು. ಗೌರಿ ಚಿತ್ರ ಆ ವಿಷಯ ಮಾತಾಡಲಿ ಅಂತ ನಾನು ಹಾರೈಸ್ತೀನಿ. ಮತ್ತು ಇಡೀ ಕರ್ನಾಟಕದ ಮಹಿಳಾ ಪ್ರಪಂಚ ಈ ಗೌರಿ ಚಿತ್ರವನ್ನು ಗೌರವಿಸಿ, ಈ ಮಕ್ಕಳಿಬ್ಬರನ್ನು ಆಶೀರ್ವದಿಸಿ, ಇಂದ್ರಜಿತ್ ಅವರ ಈ ಪ್ರಯತ್ನಕ್ಕೆ ದೊಡ್ಡ ಯಶಸ್ಸು ಕೊಡಲಿ ಅಂತ ನಾನು ಹೃದಯಪೂರ್ವಕ ಕೋರ್ಕೊಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್.